ಮಾಡಲಿಕ್ಕೆ ಎಲ್ಲ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸದನದಲ್ಲಿ ತಾವು ಸಭಾಪತಿಯಾಗಿ ಕುಂತಿದ್ದೀರಿ ಹೇಳಿ ನಾನು ನೀವಿನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದು ನಾನು ಈಗ ನೋಡಿ ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾದ ನನಗೆ. ಅದಕ್ಕೆ ನಾ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ನೀವು ಒಂದೇ ತಕ್ಕಡಿಯಲ್ಲಿ ಇರುವವರು ಅನ್ನೋದನ್ನು ಭಾವನೆಯನ್ನು ವ್ಯಕ್ತಪಡಿಸಿ ಸದಾ ನಿಮ್ಮ ಕೂಡ ನಮ್ಮ ಸಹಕಾರ ಇರ್ತಿದೆ, ಬೆಂಬಲ ಇರ್ತಿದೆ. ಎಲ್ಲರೂ ಕೂಡಿ ಸದನವನ್ನು ಉತ್ತಮವಾದಂತೆ ನಡೆಸೋಣ ಅನ್ನುವಂಥ ಮಾತನ್ನು ಹೇಳಿ ನಿಮಗೆ ದೇವರು ಒಳ್ಳೆಯದ ಆರೋಗ್ಯವನ್ನು ಕೊಡಲಿ, ಸದನ ಸರಿ ನಡೆಸಬೇಕು ತಮ್ಮ ವಂಚನೆ ಮಾಡ್ತೀನಿ. ಇನ್ನು ಹಲವಾರು ಸದಸ್ಯರು ಇದ್ರೂ ಕೂಡ ದಯವಿಟ್ಟು ಇನ್ನೂ ಸಹ ಅವಕಾಶ ಮಾಡಿಕೊಡ್ತೀನಿ ಮಾತನ್ನು ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿ. ಅಧ್ಯಕ್ಷರೇ, ನಿನ್ನೆ ಬಂದು ನಾನು ನನ್ನ ಮಿತ್ರ ಸುಧಾಕರ್ಗೆ ಮತ್ತು ಅನೇಕ ಹಿರಿಯರಿಗೆ ಇಲ್ಲಿ ಬಂದು ನನ್ನ ಶ್ರದ್ಧಾಂಜಲಿ ಅರ್ಪಿಸಬೇಕಾಯಿತು. ಅಲ್ಲಿ ಬಹಳ ಹೊತ್ತಾಯಿತು. ಅಷ್ಟೊತ್ತಿಗೆ ತಾವಿಲ್ಲಿ ಮುಗಿಸ್ಬಿಟ್ಟಿದ್ದೀರಿ. ಇವತ್ತು ಒಂದು ದುಃಖ, ಒಂದು ಸಂತೋಷ. ಹೊರಟ್ಟಿಯವರು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ಈ ಸಭೆನ ನಡೆಸಿದಂಥ ರೀತಿ ಒಂದು ಮಾದರಿಯಾಗಿದೆ. ಎಷ್ಟೇ ನೋವಿದ್ರೂ ಕೂಡ ಆ ಸ್ಥಾನದಿಂದ ನನಗೆ ನೀವು ನಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಅವರಿಗೆ ಒಂದು ಇಚ್ಛೆ ಇತ್ತು. ಆದರೆ ರಾಜಕೀಯ ಹರಿಪ್ರಸಾದ್ ಅವರು ಮಾತಾಡಿದ ಮಾತು ಅದನ್ನೆಲ್ಲ ನನಗೆ ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ. ನಾನು ಅವರಿಬ್ಬರು ಒಪ್ಪಂದಕ್ಕೆ ಬಂದಿದ್ದು. ಆ ಸಂದರ್ಭ, ಮಾತುಗಳು, ಅವರ ಪಕ್ಷದ ನಿರ್ಧಾರಗಳು ಇವೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಬಂತು. ಲೆಟ್ ಅಸ್ ಫರ್ಗೆಟ್ ಇಟ್, ಮುಂದಕ್ಕೆ ಹೋಗೋಣ. ಅವರು ಪಾಪ ಯಾವ ವಿಚಾರ ಕೂಡ ಎತ್ತಲಿಲ್ಲ. ಇವತ್ತು ನಾನು ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ ನಮ್ಮ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಈ ಜಾಗದಲ್ಲಿ ಕೂತಿದ್ರು. ಇವತ್ತು ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಎಲ್ಲ 135 ಜನ 36 ಜನ ಶಾಸಕರು, ನಮ್ಮ MLCಗಳೆಲ್ಲ ಸೇರಿ ರಾಜ್ಯದ ಜನತೆಯ ಆಶೀರ್ವಾದದಿಂದ ನಾನು ನಂಬಿಕೊಂಡಂತ ನನ್ನ ಗುರು ಪೀಠ ಶಕ್ತಿ ಮನೆ ಮಠಾಧಿಪತಿಗಳು ಎಲ್ಲ ಧರ್ಮದವರು ಕೂಡ ನನಗೆ ಆಶೀರ್ವಾದ ಮಾಡಿ ನನಗೆ ಕಷ್ಟ ಬಂದಾಗ ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಪಕ್ಷಭೇದ ಮರೆತು ನನಗೋಸ್ಕರ ಹರಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡು ಕಷ್ಟ ಕಾಲದಲ್ಲಿ ನೀವು ಕೂಡ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ಇವತ್ತು ದೇವರು ನನಗೆ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಈ ಸ್ಥಾನ KC ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಕೆಂಗಲಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಿದ್ರು. ಬಂಗಾರಪ್ಪನವರ ಸಂಪುಟದಲ್ಲಿ ಜೈಲು ಮಂತ್ರಿಯಾಗಿದ್ದೆ. ಯಾವುದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಆಗೆಲ್ಲ ಈ ಕ್ರೇನ್ಗಳಿವೆಲ್ಲ ಯಾವುದೂ ಇರಲಿಲ್ಲ. ದೊಡ್ಡ ಕಲ್ಲು ಪಿಲ್ಲರ್ಗಳನ್ನೆಲ್ಲ ಎತ್ತಬೇಕಾಯ್ತು. ಸೊ ಬೆಳಗ್ಗೆ ಬಂದು ಇದೇನು ಕೆಲಸ ನಡೀತಾ ಇದೆ ಅಂತ ಹೇಳಿ ಹನುಮಂತಯ್ಯನವ್ರು ವಾಕ್ ಮಾಡ್ತಿದ್ದಾರಂತೆ. ವಾಕ್ ಮಾಡ್ತಿರ್ಬೇಕಾದ್ರೆ ಕೊನೆಗೆ ಮುಖ್ಯಮಂತ್ರಿಗೆ ಕಾಲಲ್ಲಿ ಚಪ್ಪಲಿ ತೆಗೆದುಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂತ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನು ಅಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನು ಬರ್ಸಿದ್ದಾರೆ, ದಯವಿಟ್ಟು ತಾವು ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. ಏನು ಬರ್ಸಿದ್ದಾರೆ, ಆದರೆ ಈ ಚೇರಲ್ಲಿ ಅವ್ರನ್ನ ಕೂಲಕ್ಕೆ ಜನ ಬಿಡಲಿಲ್ಲ. ದಟ್ ಇಸ್ ದಿ ಹಿಸ್ಟ್ರಿ. ಯಾರು ಈ ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಕ್ಕಾಗಲಿಲ್ಲ. ನಾನು SM ಕೃಷ್ಣರವರು ಆಗ ದೊಡ್ಡ ಚರ್ಚೆ ಮಾಡಿ ನೀವೊಂದು ಇತಿಹಾಸ ಬರಿಬೇಕು ಅಂತೇಳಿ ಚರ್ಚೆ ಮಾಡಿದ್ರು. ತಮಗೂ ಗೊತ್ತಿದೆ, ನನಗೂ ಅವ್ರಿಗಿದ್ದಂಥ ಸಂಬಂಧಗಳು, ಸ್ನೇಹ ಎಲ್ಲ. ಸೊ ನೀವೇನಾದ್ರು ಒಂದು ಸಾಕ್ಷಿ ಗುಡ್ಡೆ ಮಾಡಬೇಕು. ಕೆಂಗಲ್ ಕೃಷ್ಣ